ಈ 7,000 ಮತದಾರರಿಗೆ ಇಲ್ಲಿಯ ಕಾರ್ಪೊರೇಟರ್ ಮತ್ತು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಡ್ರೈನೇಜ್ ನೀರನ್ನು ಕುಡಿಸಿ ಆಯಿತು. ಈಗ ಟ್ಯಾಪ್ ವಾಟರೇ ಕಲುಷಿತ ನೀರು ಬರುವುದಿದ್ರೆ ನಮ್ಮ ಸಿಟಿ ಕಾರ್ಪೊರೇಷನ್ನು ಅಲ್ಲಿ ಅಫಿಷಿಯಲ್ಸ್ ಅವರು ಎಂತ ಮಾಡ್ತಾರಂತ ನಮ್ಗೆ ಗೊತ್ತಾಗೋದಿಲ್ಲ. ವಿಜಯ್ ನ್ಯೂ ರಸ್ತೆ, ಬಟ್ಟಗುಡ್ಡ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಪೂರೈಸಿದ ನೀರು ಕುಡಿದ 100ಕ್ಕೂ ಹೆಚ್ಚು ಮಂದಿ ವಾಂತಿ ಭೇದಿಯಿಂದ ಬಳಲಿದ್ದಾರೆ. ಕಳೆದ 1 ತಿಂಗಳಿನಿಂದ ಮಕ್ಕಳು ಸೇರಿದಂತೆ ಹಲವರಲ್ಲಿ ಪದೇ ಪದೇ ಅನಾರೋಗ್ಯ ಕಾಣಿಸಿಕೊಂಡಿದ್ದು, ಆರಂಭದಲ್ಲಿ ಬಾವಿ ನೀರು ಪರೀಕ್ಷೆ ಮಾಡಲಾಗಿ ಕುಡಿಯಲು ಯೋಗ್ಯವಲ್ಲ ಎಂಬ ವರದಿ ಬಂದಿತ್ತು. ಆ ಬಳಿಕವೂ ಮಕ್ಕಳಲ್ಲಿ ಅನಾರೋಗ್ಯ, ವಾಂತಿ ಭೇದಿ ಕಡಿಮೆಯಾಗಿರಲಿಲ್ಲ. ಪಾಲಿಕೆ ಪೂರೈಸುತ್ತಿದ್ದ ನೀರನ್ನು ಪರೀಕ್ಷಿಸಿದಾಗ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ವರದಿ ಕೈ ಸೇರಿದೆ. ನಗರದ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾಗೂ ಒಳಚರಂಡಿ ಪೈಪ್ಲೈನ್ಗಳು ಸಮೀಪದಲ್ಲೇ ಅಳವಡಿಸಲ್ಪಟ್ಟಿವೆ. ಇತ್ತೀಚಿನ ಕಾಮಗಾರಿಗಳ ವೇಳೆ ನೀರಿನ ಪೈಪ್ಲೈನ್ಗಳಿಗೆ ಹಾನಿಯಾಗಿ ಕಲುಷಿತ ನೀರು ಸೇರಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ವಿಜಯ್ ವಾರ್ಡ್ ನಂಬರ್ 31 ಇದರಲ್ಲಿ ಸುಮಾರು 7,000 ಜನ ಮತದಾರರಿರುವಂಥ ಕ್ಷೇತ್ರ. ಈ 7,000 ಮತದಾರರಿಗೆ ಇಲ್ಲಿಯ ಕಾರ್ಪೊರೇಟರ್ ಮತ್ತು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಡ್ರೈನೇಜ್ ನೀರನ್ನು ಕುಡಿಸಿ ಆಯಿತು. ಬಹಳ ಒಂದು ಬೇಸರ ಆಗುವಂಥ ವಿಷಯ ಏನಂದರೆ, ಈ ಬಗ್ಗೆ ಈ ವಾರ್ಡಿನ ಕಾರ್ಪೊರೇಟರ್ ಹತ್ರ ನಾವು ಚರ್ಚಿಸಿದಾಗ ಅವರು ಉಡಾಫೆ ಉತ್ತರಗಳನ್ನು ಕೊಟ್ಟರು. ನನ್ನ ಮನೆಯಲ್ಲಿ ಕೂಡ ವಾಂತಿ ಭೇದಿಯಾಗಿದೆ ಅಂತೇಳಿ. ಮತ್ತೊಂದು ಏನಂದರೆ, ಇನ್ನು ಸಿಟಿ ಕಾರ್ಪೊರೇಷನ್ ಇಲೆಕ್ಷನ್ ಆಗುವ ತನಕ ನನಗೆ ಅಧಿಕಾರ ಇಲ್ಲ ಅಂತೇಳಿ. ನೋಡಿ, 7 ಟರ್ಮಲ್ಲಿ ಕಾರ್ಪೊರೇಟರ್ ಆದಂಥವರಿಗೆ ಈ ವಾರ್ಡಿನ ಜನತೆಯ ಋಣ ಇಲ್ವಾ? ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು. ಮತ್ತೊಂದು ಏನಂದರೆ, ಒಂದು 300ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಕಳೆದ 1 ತಿಂಗಳಿಂದ. ಆ ಬಗ್ಗೆ ನಮಗೆ ಡೌಟ್ ಬಂದಾಗ ನಾವು ಇಲ್ಲಿಯ ನೀರಿನ ಟೆಸ್ಟನ್ನು ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡುವಾಗ ಈ ನೀರು ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತೇಳಿ ನಮಗೆ ರಿಪೋರ್ಟ್ ಬಂದಿದೆ. ಇಷ್ಟಾಗಿಯೂ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಈಗ ನೋಡಿ, ಇಲ್ಲಿ ಕೆಳಗೆ ಇರುವ ಜಾಗದಲ್ಲಿ ಒಂದು ಗಾಡಿ ಹೋಗ್ಲಿಕ್ಕೆ ಇಲ್ಲ. ಮತ್ತೊಂದು ಏನಂದರೆ, ಇನ್ನು ಮುಂದೆ ಈ ಏರಿಯಾದಲ್ಲಿ ಯಾರು ಕೂಡ ಹೊಸ ಗಾಡಿ ತಗೊಳ್ಳುವಾಗಿಲ್ಲ. ಹಾಗೆ ಗುಂಡಿಗಳನ್ನು ಮಾಡಿಟ್ಟಿದ್ದಾರೆ ಕೆಳಗಡೆ. ಅದನ್ನು ಆ ಕೆಲಸ ಆದ ನಂತರ ಈ ಸಮಸ್ಯೆಗಳು ಬಂದದ್ದು. ಮತ್ತೊಂದು ಏನಂದರೆ, ಕೆಲವೊಬ್ಬರು ಇಲ್ಲಿ ಹೇಳ್ತಾರೆ, ನೇಬರ್ಸ್ ಎಲ್ಲ ನೀಲಿ ಕಲರ್ ನೀರು ಟ್ಯಾಪಲ್ಲಿ ಬರ್ತದೆ. ಅದೆಲ್ಲ ಡೌಟ್ ಬಂದ ಮೇಲೆ, ಈ ಕೆಲವರು ಅಸ್ವಸ್ಥರಾದ ಮೇಲೆ ಡೌಟ್ ಬಂದದಕ್ಕೆ ನಾವು ಲ್ಯಾಬಿಗೆ ಕಳಿಸಿ. ನನಗೆ ತಿಳಿದ ಮಟ್ಟಿಗೆ ಈ ಏರಿಯಾದಲ್ಲಿ ಎಲ್ಲರೂ ಕೂಡ ಬಿಸ್ಲರಿ ವಾಟರನ್ನು ಕ್ಯಾನ್ಗಳ ಮುಖಾಂತರ ಕುಡಿತಾ ಇದ್ದಾರೆ. ಅಲ್ಲ, ಕುಡಿಲಿಕ್ಕೆ ಬಿಸ್ಲರಿ ಯೂಸ್ ಮಾಡ್ಬೋದು, ಸ್ನಾನ ಮಾಡಲಿಕ್ಕೆ ಬಿಸ್ಲರಿ ಯೂಸ್ ಮಾಡಲಿಕ್ಕೆ ಆಗ್ತದೆ? ಅದೇ ಪ್ರಶ್ನೆ. ಈಗ ಎಷ್ಟೆಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ಈ ಏರಿಯಾದಲ್ಲಿದ್ದಾರೆ, ಎಲ್ಲ ವರ್ಗದವರಿದ್ದಾರೆ. ಆದರೆ ಎಲ್ಲರನ್ನು ಕೂಡ ಈ ಡ್ರೈನೇಜ್ನ ನೀರನ್ನು ಕುಡಿದಾಯ್ತು ಇಲ್ಲಿ ಎಷ್ಟೋ ತನಕ. ಅದೇ ಬೇಸರದ ಸಂಗತಿ. ಈ ಬೆಳವಣಿಗೆ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದ್ದು, ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಮ್ಮದೊಂದು ವಾಟ್ಸಪ್ ಗ್ರೂಪ್ ಉಂಟು. ಆ ವಾಟ್ಸಪ್ ಗ್ರೂಪಲ್ಲಿ ತುಂಬ ಫ್ಯಾಮಿಲಿಯವರು ಬರೆದಿದ್ದಾರೆ, ನಮ್ಮ ಮನೆಯಲ್ಲಿ ವಾಂತಿ ಭೇದಿ, ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಾ ಉಂಟು. ಮೇ ಬಿ ಅವರು ಪ್ರೈವೇಟ್ಲಿ ಡಾಕ್ಟ್ರ್ ಹತ್ರ ಹೋಗಿರ್ಬೋದು, ಅದು ಗೊತ್ತಿಲ್ಲ ನನಗೆ. ಅಂದರೆ ಕಲುಷಿತ ನೀರಿದ್ದು ಗ್ಯಾರಂಟಿ. ಮತ್ತು ಆ ನೀರನ್ನು ಟೆಸ್ಟ್ ಮಾಡಿ ಅನ್ಫಿಟ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಟ್ಯಾಪ್ ವಾಟರೇ ಕಲುಷಿತ ನೀರು ಬರುವುದಿದ್ರೆ ನಮ್ಮ ಸಿಟಿ ಕಾರ್ಪೊರೇಷನ್ನು ಅಲ್ಲಿ ಅಫಿಷಿಯಲ್ಸ್ ಅವರು ಎಂತ ಮಾಡ್ತಾರಂತ ನಮ್ಗೆ ಗೊತ್ತಾಗೋದಿಲ್ಲ. ಹೌ ಇಟ್ ಕ್ಯಾನ್ ಬಿ ಇಂಟರ್ ಕನೆಕ್ಟೆಡ್ ದ ಡ್ರೈನೇಜ್ ಲೈನ್ ಮತ್ತು ಕಾರ್ಪೊರೇಷನ್ ವಾಟರ್ ಲೈನ್ ಅವರು ಅದನ್ನು ಮಾಡುವಾಗ ಯಾವ ರೀತಿಯಲ್ಲೂ ಒಂದಕ್ಕೊಂದು ಇಂಟರ್ಲಿಕ್ ಆಗೋದಾಗಿ ನೋಡಬೇಕು.